ಫ್ರೆಂಡ್ ನಾನು ಏನು ಹೇಳೋದಕ್ಕೆ ಬಂದಿದ್ದೀನಿ ಅಂತಂದರೆ, ನಾನು ಫಾಸ್ಕಾನ್ ಕಂಪ್ನಿಯಲ್ಲಿ 2 ವರ್ಷದಿಂದ ಕಂಪ್ನಿದಲ್ಲಿ ಜಾಯ್ನ್ ಆಗಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ. ಆ 2 ವರ್ಷ ಒಳಗಡೆ ನಾನು ಒಂದು ಸಲ ರಿಸೈನ್ ಮಾಡಿಬಿಟ್ಟು ಮತ್ತೆ ನಾನು ರೀಜಾಯ್ನ್ ಆದೆ. ರೀಜಾಯ್ನ್ ಆದಮೇಲೂ ನನಗೆ 20,000 ಸ್ಯಾಲ್ರಿ ಬರ್ತಾಯಿತ್ತು. ಈ ಮೇ ತಿಂಗಳಲ್ಲಿ ಏನಿದೆಯೋ ಅದರಲ್ಲಿ ನಮಗೆ 16,000 ಕೊಟ್ಟರು. 16,000 ಕೊಟ್ಟರು ಅಂದೇಬಿಟ್ಟು ನಾವು ಹುಡುಗಿರೆಲ್ಲನೂ ಸೇಲ್ಸ್ ಅವರೆಲ್ಲನೂ ಒಂದು ಗ್ರೂಪ್ ಮಾಡಿ, ನಾವು ಪರ್ಸ್ನಲಾಗಿ ಗ್ರೂಪ್ ಮಾಡಿಕೊಂಡು ಇದು ಮಾಡ್ಕೊಂಡಿದ್ವಿ. ಯಾರೋ ಗೊತ್ತಿಲ್ಲ, ಯಾರೋ ಇರ್ತಾರಲ್ಲ HRಸ್ಗೆ ಫ್ರೆಂಡು ಅನ್ನೋರು ಸೇಲ್ಸ್ ಕಡೆಯಿಂದ, ಅವರು ಗ್ರೂಪ್ ಮಾಡ್ಕೊಂಡು ಈ ಥರ ಇದು ಮಾಡ್ತಾಯಿದ್ದಾರೆ, ಹೈಲೈಟ್ ಮಾಡ್ಕೊತಾ ಇದ್ದಾರೆ, ಎಲ್ಲನೂ ಸ್ಯಾಲ್ರಿ ಇಷ್ಟು ಅಂತೇಳಿ ಗಲಾಟೆ ಮಾಡ್ತಾರೆ ಅಂತ ಗ್ರೂಪ್ ಮಾಡ್ಕೊಂಡಿದ್ದಾರೆ ಅಂತ ಯಾರು ಇನ್ಫಾರ್ಮೇಷನ್ನು HRಸ್ ಕೊಟ್ಟಿದ್ದಾರೆ. HRಸ್ ಅವ್ರವ್ರನ್ನ ಗ್ರೂಪಲ್ಲೆಲ್ಲ ಇದು ಮಾಡ್ಕೊಂಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಆ ಗ್ರೂಪ್ನೆಲ್ಲ ಚೆಕ್ ಮಾಡಿಕೊಂಡು ಯಾರ್ಯಾರ ನಂಬರ್ ಇತ್ತು ಆ ನಂಬರ್ಸ್ನೆಲ್ಲನೂ ಟರ್ಮಿನೇಟ್ ಮಾಡಿದ್ದಾರೆ. ಆ ID ನಂಬರ್ನೆಲ್ಲ ತೊಗೊಂಡು ಲಾಕರ್ಸ್ ಹತ್ರ ಎಲ್ಲ ಚೆಕ್ ಮಾಡಿ ಎಲ್ಲ ಇದು ಮಾಡಿ ಗಲಾಟೆ ಮಾಡೋ ಇದರಲ್ಲಿ ಒಬ್ಬ ಹುಡುಗಿ ವೀಡಿಯೋ ಮಾಡಿಕೊಂಡು ಇದನ್ನು ಇನ್ಸ್ಟಾ ಐಡಿಯಾದಲ್ಲಿ ಲೈವಲ್ಲಿ ಬಿಟ್ಟಿರೋದಕ್ಕೆ ಕಾರಣ ನನಗೂ ವೀಡಿಯೋ ಬಂದಿತ್ತು. ಆ ವಿಡಿಯೋ ನಂದಿದ್ರಲ್ಲಿ ಬಂದಿದೆ ಅಂದ್ಬಿಟ್ಟು ಅವರು ಇದು ಮಾಡಿದ್ದಾರೆ. ನಮ್ಮ ವೆಂಡರ್ಸು HRs ಎಲ್ಲ ಕಾಲ್ ಮಾಡಿ ನನಗೂ ಒಂದೊಂಥರ ಮಾತಾಡಿದ್ದಾರೆ. ಗೌತಮಿ ಅನ್ನೋರು ನನ್ನ ಹತ್ರ ರ್ಯಾಶಾಗಿ ಮಾತಾಡಿದ್ದಾರೆ ಕೂಡ, ನನ್ನ ಹತ್ರ ಪ್ರೂಫ್ ಸಮೇತ ಇದೆ, ರೆಕಾರ್ಡ್ಸು ಎಲ್ಲ ಇದೆ. ಅದಕ್ಕಾಗಿ ಕಾರಣ ನಾವೆಲ್ಲನೂ 20,000 ಸ್ಯಾಲ್ರಿ ಯಾಕೆ ಕೊಡ್ತಾಯಿಲ್ಲ, ಡ್ಯಾಮ್ ಓಪನ್ ಮಾಡಿ ಅಂತ ನಾವು ಹೇಳಿಲ್ಲ. ಬೇರೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ಕಂಪನಿ ಅನ್ನೋದು ಓಪನ್ ಮಾಡಿದ್ದಾರೆ, ಓಕೆನಾ, ಇರಲಿ. ಓಪನ್ ಮಾಡಿದ್ರು ನಮ್ಮ ಬಡವರು ಸಡವರು ಅನ್ನೋರು ಇರ್ತಾರಲ್ಲ, ಕಷ್ಟ ಸುಖ ಇದು ಮಾಡ್ಕೊಳ್ಳೋದಕ್ಕೆ ಕಂಪ್ನಿ ಅನ್ನೋದು ಓಪನ್ ಮಾಡಿದ್ರು. ನಾವು ಸ್ಯಾಲ್ರಿ ಇಷ್ಟು ಕೊಡ್ತಾ ಇದ್ದಾರಲ್ಲ ಅಂದೇಳ್ಬಿಟ್ಟು ನಾವು ಬಂದು ಕೆಲಸ ಮಾಡ್ತಾಯಿದ್ವಿ. ಕೆಲಸ ಪ್ರಕಾರ ಸ್ಯಾಲ್ರಿ ಹೇಳಿದ ಪ್ರಕಾರ ಕೊಡಬೇಕಲ್ಲ. ಡ್ಯಾಮ್ ಓಪನ್ ಮಾಡಿ ಅಂತ ನಾವು ಹೇಳಿದ್ವಿ. ಗಂಡ ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ನಾವು ಡ್ಯಾಮಲ್ಲಿ ಇರೋಕ್ಕಾಗುತ್ತಾ? ಆಗಲ್ಲ ತಾನೆ. ಮತ್ತು ನಮಗೆ ಸ್ಯಾಲ್ರಿ 20,000 ಕೊಡ್ತಾಯಿದ್ದವ್ರು 20,000 ಕೊಡಲೇಬೇಕು. ಡ್ಯಾಮಲ್ಲಿ ಇರೋರಿಗೆ 50 ಕೊಡೋಕ್ಕೆ ಹೇಳಿ. ನಮಗಿದು ಮೇಯ್ನ್ ಬೇಕಾಗಿರೋದು. ಲೀವ್ ತೊಗೊತೀರಿ, ಅದಕ್ಕೆ 1,000 ಲೀವ್, ಒಂದು ಲೀವ್ಗೆ 1,000 ರೂಪಾಯಿ ಕಟ್ ಮಾಡ್ಕೊತಾರೆ. 1,000 ರೂಪಾಯಿ ಕಟ್ ಮಾಡ್ಕೊತಾರೆ. ಹಂಗಾದ್ರೆ ನಾವು ಕಷ್ಟಪಟ್ಟು ದುಡ್ದಿರೋ ಅಂತ ಕೇಳಿದ್ದು ತಪ್ಪ ಹೋದ್ರೋಗ್ಕೊಂಡ್ಲಿ ಹೇಳಿ ನೀವೇ. ಅದಕ್ಕೆ ಇವಾಗ ಇದ್ಕೊಂಡು ನಾನು ರಾತ್ರಿ ಹೋಗಿ ಶಿಫ್ಟ್ ಇತ್ತು, ನಾನು ಹೋಗಿದ್ದ ಕಾರಣ ನನ್ನ ಫ್ರೆಂಡ್ಸ್ ನನಗೆ ಮುಂಚೆ ಬಂದು ಶಿಫ್ಟಲ್ಲಿ ಬಂದಿರೋರು ನನ್ನ ಫ್ರೆಂಡ್ಸ್ 8 ಜನ ಇದ್ದರು. ಅಂಜಲಿ ಗೌಡ ಅಂದೇಳ್ಬಿಟ್ಟು, ಮತ್ತು ಲೇಖನ, ಲತಾ, ಮತ್ತು ಇನ್ನೂ ಕೆಲವರು ಇದ್ದರು. ಅಕ್ಕ ನೀನು ಮಾತಾಡಿದ್ರೆ ನೀನು ಅಕ್ಕ ಇವಾಗ ಗ್ರೂಪಲ್ಲೆಲ್ಲ ಇದಾಗಿದೆಯಾ, ಹೈಲೈಟ್ ಆಗಿದೆಯಾ, ಇವಾಗ ಟಾರ್ಗೆಟ್ ಇಟ್ಟಿರೋದು ನಿನ್ನ ಮೇಲೇ, ನೀನು ಬಾ ಅಕ್ಕ, ನಾವು ಇಲ್ಲೇ ಬಚ್ಚಿಟ್ಕೊಂಡಿದ್ದೀವಿ ಅಂತ. ಬಚ್ಚಿಟ್ಕೊಂಡಿರೋ ಅಂಥ ಕರ್ಮ ಏನು ಬಂತು ಅಂತ ನಾನು ಹೇಳಿದೆ. ಯಾಕೆ ಭಯ ಪಡ್ತೀರಿ, ಬರ್ರಿ ಅಂದಾದ್ಮೇಲೆ OHS ಹತ್ರ ಇದ್ದೀವಿ ಅಂತ ಹೇಳಿದ್ರು. ನಾನು OHS ಹತ್ರ ಊಟ ಏನೂ ತಿಂದಿಲ್ಲ ಅಂತಂದಿದ್ರು. ಊಟ ತೊಗೊಂಡು ನಾನು ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ, ಕ್ಯಾಬಲ್ಲೂ ಹೋಗಿರಲಿಲ್ಲ ನನ್ನ ನೈಟು. ಅಲ್ಲಿ ಹೋಗಿ ಊಟ ತೊಗೊಂಡು ನಾನು ಒಳಗಡೆ ಹೋದ್ಮೇಲೆ OHS ಹತ್ರ ಹೋಗಿ ನಾನು ಕಾಲ್ ಮಾಡಿದೆ. ನನ್ನ ಫ್ರೆಂಡ್ ಕಾಲ್ ಪಿಕ್ ಮಾಡಿ, ಅಕ್ಕ ಇನ್ನೂ ಇಲ್ಲೇ ಇದ್ದೀವಿ, ಬರ್ತಾ ಇದೀವಿ ಅಕ್ಕ, ನೀನು ಎಲ್ಲಕ್ಕ ಅಂತ ಮಾತಾಡ್ತಾ ಇದ್ದಂಗೆ ಅವಳು ಫೋನು ಸ್ವಿಚ್ ಆಫ್ ಆಗೋಯ್ತು. ನನ್ನ ಬಂದು ಅಟ್ಯಾಕ್ ಮಾಡಿದ್ರು. ಸೆಕ್ಯೂರಿಟಿ ಗಾರ್ಡ್, ಲೇಡಿ ಗಾರ್ಡ್ ಬಂದುಬಿಟ್ಟು ನನ್ನ ಹತ್ರ ಮೊಬೈಲೆಲ್ಲ ಕಿತ್ಕೊಂಡು ನನ್ನ ಕೈ ಎಲ್ಲ ಹಿಡ್ಕೊಂಡು ಎಳೆದ್ಲಾಡಿ ಮೊಬೈಲ್ ಕೊಡು ಅಂತೇಳಿ ನನ್ನ ಹತ್ರ ಕಿತ್ಕೊಂಡಿದ್ದಾಳೆ. ಅಂದರೆ ಕಿತ್ಕೊಳ್ಳೋಕೆ ಬಂದಿದ್ದಾಳೆ. ಯಾಕಂದರೆ ನಾನು ಅಂಥ ಧೈರ್ಯವಂತ ಹುಡುಗಿ ಆಗಿರೋಷ್ಟೊಳಗಡೆ ನನ್ನದೇನಾದರೂ ನನ್ನ ಟಚ್ ಮಾಡೋದಾಗಲಿ, ನನ್ನ ಮೊಬೈಲ್ ಏನಾದರೂ ಮುಟ್ಟೋದಾಗಲಿ, ನಾನು ಏನಾದರೂ ಮಾಡಿದ್ರೆ ನಾನು ಇವಾಗಲೇ ಈ ಕಂಪ್ನಿದಲ್ಲಿ ಸೂಸೈಡ್ ಮಾಡ್ಕೊಂಡು ಸಾಯ್ತೀನಿ ಅಂತ ನಾನು ಆ ಮಾತು ಹೇಳಿದ್ದಕ್ಕೆ ಎಲ್ಲ ಹಿಂದೆ ಹೋಗಿ ನಾನು ಊಟ ಸಹ ಮಾಡಿಲ್ಲ. ಊಟ ತೊಗೊಂಡೋಗಿರೋ ಊಟ ನಾನು ಮಾಡಿದೆ. ನನ್ನ ಫ್ರೆಂಡ್ಸ್ 8 ಜನ ಇಲ್ಲಿ ಇದ್ದಾರೆ, ಅವ್ರನ್ನ ಕರೆಸಿ ಅಂತೇಳಿ ಎಲ್ಲ ಮಾತಾಡಿ ಎಲ್ಲ ಇದು ಮಾಡೋದಕ್ಕೆ ಕೇಶವ್ ಕುಮಾರ್ ಸರ್ ಅವ್ರು ಬರೋವ್ರಿಗೂ ಇರಬೇಕು ಹಂಗಿಂಗೆ ಅಂತೇಳಿ HRs ಎಲ್ಲ ಸಮಾಧಾನ ಆಗಿ ಗ್ರೂಪ್ ಯಾರು ಮಾಡಿದ್ರು ಅಂತೆಲ್ಲ ನನ್ನ ಕ್ವಶನ್ ಎಲ್ಲ ಮಾಡಿದ್ರು. ಗ್ರೂಪ್ ಮಾಡಿರೋದು ನಾನೆಲ್ಲ ಗ್ರೂಪಲ್ಲಿ ಇದಾಗಿದ್ದೀನಿ ತಪ್ಪ, ನಾನು ಗ್ರೂಪಲ್ಲಿ ಎಕ್ಸಿಟ್ ಆಗೋದು ನನಗೆ ಗೊತ್ತಿರಲಿಲ್ಲ ಒಂದಿಲ್ಲ ಅಂತ ನಾನು ಹೇಳಿದ್ದೀನಿ. ಅವ್ರು ನನ್ನ ಫೋನ್ ತೊಗೊಂಡು ನಿನ್ನ ಫೋನ್ ತೊಗೊಂಡು ಮತ್ತೆ ವಾಪಸ್ ಕೊಡ್ತೀವಿ ಅಂದಿದ್ದಕ್ಕೆ ಕೊಟ್ಟೆ. ನನ್ನ ಫೋನಲ್ಲಿ ಗ್ರೂಪ್ ಎಲ್ಲ ಚೆಕ್ ಮಾಡಿ ಎಲ್ಲರ ನಂಬರ್ ತೊಗೊಂಡು ಅವ್ರನ್ನ ಇದು ಮಾಡಿದ್ದಾರೆ. ಟರ್ಮಿನೇಟ್ ಮಾಡಿರೋ 20 ಜನ ಹುಡುಗಿರು ಏನು ತಪ್ಪು ಮಾಡಿದರು ಅಂತ ನಾನು ಕ್ವಶನ್ ಮಾಡಿದ್ದೀನಿ. ಮತ್ತು ಅದರಲ್ಲಿ ಇನ್ವರ್ ಆಗದಿರೋ ಗ್ರೂಪಲ್ಲಿರೋನ ಅಷ್ಟು ಜನ ಮೇಲೆ ಇದು ಮಾಡಿದ್ದಾರೆ. ಪ್ರತಿಯೊಂದು ಕಡೆನೂ ಸೆಕ್ಯೂರಿಟಿನ ಇಟ್ಟಿದ್ದಾರೆ. ಕಂಪ್ನಿ ಕಡೆಯಿಂದ ತಪ್ಪಿರೋಷ್ಟೊಳಗಡೆ ತಾನೇ ಒಂದು ಪ್ರಾಣ ಹೋಗ್ಲಿ ಆ ಕಂಪ್ನಿಗೆ ಲೆಕ್ಕ ಇಲ್ಲ. ಯಾಕೆ ಲೆಕ್ಕ ಇಲ್ಲ? ದುಡ್ಡು ಮಹಿಮೆ ಹಂಗಿದೆ. ಯಾರೋ ದುಡಿತಾರೆ, ಯಾರೋ ಕೊಡ್ತಾರೆ, ಒಂದು ಸಾವು ಕೂಡ ಅವ್ರಿಗೆ ಇದಿಲ್ಲ. ಅದಕ್ಕೆ ಇದ್ಕೊಂಡು ನನಗೇನು ಬೇಕಾಗಿಲ್ಲ. ಆ ಕಂಪ್ನಿ ಹೆಂಗಾದರೂ ಇದ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಅಂದರೆ ನಮ್ಗೆ ಫೆಸಿಲಿಟಿ ಇಲ್ಲ. PG ಓಪನ್ ಮಾಡಿರೋರಿಗೆ, PGದಲ್ಲಿರೋರಿಗೆ ಅಮೌಂಟ್ ಕಟ್ ಮಾಡೋಕ್ಕೆ ಹೇಳಿ. ಅವ್ರಿಗೆ ಸ್ಯಾಲ್ರಿ 15,000ನೇ ಕೊಡೋಕ್ಕೆ ಹೇಳಿ. ನಾವು ಮನೆಯಿಂದ ಬರೋರಿಗೆ, ರೂಮಿಂದ ಯಾಕಂದರೆ PGದಲ್ಲಿರೋರಿಗೆ ಅವ್ರಿಗೆ 5,000 ಕಟ್ ಮಾಡ್ಕೊತಾ ಇದ್ದೀವಿ. ಓಕೆ ಸರಿ,
ನಾವು ರೂಮಿಂದ ಬರೋರ್ಗೆ ಅದು ನಾವು ರೂಮ್ ಅದಕ್ಕೂ ಇಷ್ಟು ಫೀಸ್ ಇದೆ, ಇಷ್ಟು ತಿಂಗಳಿಗೆ ಇಷ್ಟು ಕಟ್ ಮಾಡ್ಕೊತಾರೆ ಓನರ್ಗೆ, ಕರೆಂಟ್ ಬಿಲ್ಲು, ನೀರು ಬಿಲ್ಲು ಎಲ್ಲ ಕಟ್ಟಬೇಕು, ನಮಗೂ ಇರುತ್ತಲ್ಲ. ಅದಕ್ಕೆ ನಮ್ಗೆ 20,000 ಕೊಟ್ಟರೆ ನಮ್ಮ ಜೀವನ ನಾವು ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ನಾನು ಇದ್ಕೊಂಡು ನಾನು ಕೇಳಿ ಎಲ್ಲ ಇದು ಮಾಡಿದ್ದಕ್ಕೆ ಇವಾಗ ನಮ್ಮ ಕಂಪ್ನಿ ಹತ್ರದಿಂದ ರಾತ್ರಿ ನಾನು ಹೋಗಿ ಎಲ್ಲ ಇದು ಮಾಡಿ ಮನೆಗೆ ಬರೋಷ್ಟೊಳಗಡೆ 3 ಗಂಟೆ 2 ನಿಮಿಷ ಆಗಿತ್ತು. ಈಗ ಬೆಳಗ್ಗೆ ಮಾತಾಡೋಣ MB ಸರು, ಕೇಶವ್ ಕುಮಾರ್ ಸರ್ ಅನ್ನೋರು, ನೋಡಮ್ಮ ಇವಾಗ ಇಲ್ಲಿ ಇಷ್ಟು ಇದು ನಿಂಗೆ ಕೊಟ್ಟಿದ್ವಲ್ಲ, ಸರಿ ಆಯಿತು, ನಮ್ಮ ಆಫೀಸ್ ರೂಮ್ ಹತ್ರ ಬನ್ನಿ, ಹೊಸಕೋಟೆಗೆ ಬನ್ನಿ, ನಮ್ಮ ಎಚ್.ಆರ್ಸ್ ಬಂದಿದ್ದಾರೆ, ಅವರು ಇಬ್ಬರಲ್ಲಿ ನಮ್ಮ ಮನೆಗೆ ಕರ್ಕೊಂಬಂದು ಅಲ್ಲಿ ಮನೆ ಹತ್ರ ಬಿಟ್ಟು ಫೋಟೋ ತೊಗೊಂಡು ಹೋಗಿದ್ದಾರೆ. ಅದಕ್ಕೆ ಇವಾಗ ಹೊಸಕೋಟೆಗೆ ಬನ್ನಿ ಮಾರ್ನಿಂಗ್ ಅಂತೇಳಿ ಹೊಸಕೋಟೆಗೆ ಕರ್ಸ್ಕೊಂಡಿದ್ದಾರೆ. ನಾನು ಆಲ್ರೆಡಿ ಹೊಸಕೋಟೆಯಲ್ಲಿ ಇದ್ದೀನಿ, ಬಂದು ಈಗಷ್ಟೇ ಊಟ ಮಾಡಿಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಇವಾಗ ನಾನು ಬಂದಿರೋದು ಒಬ್ಬಳೆ, ಆಫೀಸ್ ರೂಮ್ ಹತ್ರ ಕರೆಸ್ತಾ ಇದ್ದಾರೆ, ನಂಬಿಕೆ ಇಲ್ಲ, ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ. ನಾನು ಸಾಯಿಸ್ಬಿಟ್ರೆ ಅಕಸ್ಮಾತು ಸಾಯಿಸೋ ಪ್ಲಾನ್ ಇಟ್ಕೊಂಡಿದ್ದು ಮಾಡಿದ್ರೆ ಇವಳಿನಿಂದ ಇಷ್ಟು ಇದು ಮಾಡ್ತಾ ಇದ್ದಾಳೆ, ಇವಳೊಬ್ಳು ಇಡೀ ಕಂಪ್ನಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಏನಾದರೂ ಇದು ಮಾಡಿದರೆ ಅದು